ಗುಡ್ ಮಾರ್ನಿಂಗ್ ಫ್ರೆಂಡ್ಸ್, ಎಲ್ಲರಿಗೂ ಬೆಳಗಿನ ಶುಭೋದಯ. ನಾನು ಚೆನ್ನೈದಿಂದ ಹಿಂಗೆ ಬಳ್ಳಾರಿ ಮೇಲೆ ಬರ್ತಾ ಇದ್ದೀನಿ. ಯಾಕಂದರೆ ಟೋಲ್ ಸ್ವಲ್ಪ ಕಡಿಮೆ ಹತ್ತುತ್ತೆ ಅಂತ. ಬೆಂಗಳೂರು ಮೇಲೆ ಬಂದರೆ ಸಿಕ್ಕಾಪಟ್ಟೆ ಟೋಲು, ಅದರಲ್ಲಿ ಡಬಲ್ ಟೋಲ್ ಕಟ್ ಆಗ್ತಾಯಿದೆ. ಇವಾಗ ಕರ್ನಾಟಕದಲ್ಲಿ ಎಲ್ಲ ಈ ಸರ್ಕಾರದವರು ಬಂದು ಟೋಲ್ನ ಡಬಲ್ ಹೆಚ್ಚು ಮಾಡ್ತಾರೆ. ಓನರ್ಗಳು, ಡ್ರೈವರ್ಗಳು ಹಾಗೆ ಹೇರ್ತವ್ರ ರಗತಾನ ಇರಲಿ. ನಾನು ಹಿಂಗೆ ಬಳ್ಳಾರಿ ಮೇಲೆ ಬಂದೆ. ಇನ್ನೇನು ಹತ್ತತ್ರ ಬಳ್ಳಾರಿ ಸನಿಹಕ್ಕೆ ಇದ್ದೀವಿ. ಇವಾಗ ಅನಂತಪುರಕ್ಕೆ ಇದ್ದೀನಿ. ಅನಂತಪುರದಿಂದ 15 ಕಿಲೋಮೀಟ್ರ್ ಆಗ್ಬೋದು ಬಳ್ಳಾರಿ, ಅಷ್ಟೇ. ಏನು ಹತ್ತತ್ರ ಅನಂತಪುರ ಸ್ವಲ್ಪನೇ ಇರೋದು. ಅನಂತಪುರ ಹತ್ರ ಬಂದೀವಿ, ಏನು ಭಾಳ ದೂರ ಇಲ್ಲ. ಅನಂತಪುರಕ್ಕೆ ಹೋಗಿ ಏನಾದರೂ ನಾಷ್ಟ ಮಾಡ್ಕೊಂಡು ಟಿಫನ್ ಮಾಡ್ಕೊಂಡು ಮುಂದೆ ಮತ್ತೆ ಹೋಗ್ತಾ ಇರೋದೆ. ನೋಡೋಣ. ಇದೆ ಅದು ಫ್ಯಾಕ್ಟ್ರಿ, ತೋರಣಗಲ್ ಫ್ಯಾಕ್ಟ್ರಿ ಏರಿಯಾ. ಈ ಕಡೆಗೆ ಫ್ಯಾಕ್ಟ್ರಿ ಇದೆ, ತುಂಬ ದೊಡ್ಡದಿದೆ ಫ್ಯಾಕ್ಟ್ರಿ. ಮೊದಲು ನಾ ಇಲ್ಲೇ ಕೆಲಸ ಮಾಡ್ತಾಯಿದ್ದೆ, ಇಲ್ಲೇ ಗಾಡಿ ಓಡಿಸ್ತಾ ಇದ್ದೆ. ಇಲ್ಲ ಫಸ್ಟ್ ಸ್ಟಾರ್ಟಿಂಗಲ್ಲೇ ತೋರಣಗಲ್ಲಲ್ಲಿ ಇದೇ ತೋರಣಗಲ್ ಊರು. ಗಾಡಿ ಸ್ವಲ್ಪ ಹೊಲಸಾಗಿತ್ತು ಫ್ರೆಂಡ್ಸ್, ಗಾಣಿಯಾಗಿತ್ತು. ಗಾಡಿ ಸ್ವಲ್ಪ ತೊಳ್ಕೊಂಡ್ವಿ. ನಾವು ಒಂದು 2 ದಿನ ಇದ್ದು ಜಳಕ ಮಾಡಿಬಿಟ್ಟು ಹೊರಡಬೇಕು ಅಷ್ಟೇ. ಗಾಡಿ ಈ ಥರ ಕ್ಲೀನ್ ಆಗೈತಿ ನೋಡಿ, ಚೆನ್ನಾಗಾಗಿತ್ತಲ್ಲ. ಭಾಳ ಹೊಲಸಾಗಿತ್ತು. ಬಟ್ಟೆ ಸ್ವಲ್ಪ ಒಗೆದು ಒಣಗಾಕಿದ್ದೆ. ಏನಾಗೋದು ನೋಡಿ, ಆರು ಎಲ್ಲು ಎಂಬಲ್ಲ ನೋಡೋಣ ಬನ್ನಿ. ಬಟ್ಟೆ ಆರಿದೆಯಲ್ಲ, ಒಣಗಿವೆ. ನೀನು ತಕ್ಕೊಂಡು ಹೋಗ್ತಾ ಇರೋದೆ ಒಣಗಿವೆ. ಇನ್ನೇನು ಗಾಡಿ ತೊಳೆದು ಆಯಿತು ಫ್ರೆಂಡ್ಸ್. ಇವತ್ತು ಅಮಾವಾಸ್ಯೆ ಬೇರೆ ಇತ್ತು, ಹೀಗಾಗ್ಬಿಟ್ಟು ಗಾಡಿನೂ ಸ್ವಲ್ಪ ಗಾಣಿಯಾಗಿತ್ತು. ಅದಕ್ಕೆ ಗಾಡಿ ಕ್ಲೀನ್ ಮಾಡಿಬಿಟ್ಟು ನಾವು 2-3 ದಿವಸ ಆಯಿತು ಜಳಕ ಮಾಡಿರಲಿಲ್ಲ. ಇವತ್ತು 2 ಆಯಿತು, ಕೂಲ್ ಆಯಿತು, ನೆಮ್ಮದಿ ಆಯಿತು ಇವತ್ತು ಜಳಕ ಮಾಡಿಬಿಟ್ಟು. ಈ ಡ್ರೈವರ್ಗೆ ಜೀವನನೇ ಹಂಗೆ, ಊಟ ಆಗಲ್ಲ ಸರಿಯಾಗಿ, ಜಳಕ ಅಂತೂ ಇಲ್ವೇ ಅಲ್ವಾ. ಮಾಡಿದ್ರು 2-3 ದಿವಸಕ್ಕೊಮ್ಮೆ, ಅದು ಹಾಲ್ಟಿಂಗ್ ಇದ್ದರೆ, ಇಲ್ಲಾಂದರೆ ಸ್ನಾನ ಮಾಡೋಕ್ಕಾಗೋದಿಲ್ಲ. ಮುಂದೆ ತುಂಬ ಬೇರೆ ಹೊಟ್ಟೆ ಹಸ್ತೈತೆ. ಮುಂದೆ ಎಲ್ಲರೂ ಹೋಗ್ಬಿಟ್ಟು ಡಾಬಾಗಳಲ್ಲಿ ಹಾಕಿ ಊಟ ಮಾಡಿಕೊಂಡು ಹೋಗಬೇಕು. ಮತ್ತು ಸಿಗೋಣ. ವಿಡಿಯೋ ಮತ್ತೆ ಹಾಕ್ತೀನಿ. ಏನಾದರೂ ವಿಡಿಯೋದಲ್ಲಿ ಸ್ವಲ್ಪ ತಪ್ಪಾಗಿದ್ದರೆ ಕಾಮೆಂಟ್ ಮುಖಾಂತರ ತಿಳಿಸಿ. ಯಾಕಂದರೆ ಫಸ್ಟ್ ಟೈಮ್ ನಾನು ಚಾನಲ್ ಮಾಡ್ಕೊಂಡ್ಬಿಟ್ಟು ವಿಡಿಯೋ ಮಾಡ್ತಾ ಇರೋದು, ಹೀಗಾಗಿ ನನಗೊಂದು ಅಷ್ಟೊಂದು ಅದರಲ್ಲಿ ಗೊತ್ತಿಲ್ಲ. ಏನಾದರೂ ತಪ್ಪಿದರೆ ಕ್ಷಮಿಸಿ, ಹಾಗೆ ಕಾಮೆಂಟ್ನಲ್ಲಿ ತಿಳಿಸಿ. ಓಕೆ.